ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ರವೆ ಇಡ್ಲಿ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಶುಂಠಿನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಅದನ್ನು ಇಲ್ಲಿಗೆ ಹಾಕೋತಾ ಇದ್ದೀನಿ. ಈ ಅರ್ಧ kg ರವೆನ ನಾವು ಹುರ್ಕೊಳ್ಳೋಣ. ಸೊ ಅರ್ಧ kgಗೆ ಮೊಸರು ಎಷ್ಟು ಹಾಕಬೇಕು? ನಂದಿನಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸಾಮಾನ್ಯವಾಗಿ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾವು ಇಷ್ಟು ಮೊಸರು ಹಾಕ್ತೀವಿ, ಎಷ್ಟು ನೀರು ಹಾಕಬೇಕು. ನೋಡಿ ಎಷ್ಟು ಅದ್ಭುತವಾಗಿ ರವೆ ಇಡ್ಲಿ ಆಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮನೆ ಮಗ ಶ್ರೀಕಾಂತ್ ಮಾತಾಡ್ತಿದ್ದೀನಿ. ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ರವೆ ಇಡ್ಲಿ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ರವೆ ಇಡ್ಲಿ ಮಾಮೂಲಿ ಇಡ್ಲಿಗಿಂತ ತುಂಬ ಭಿನ್ನವಾಗಿರುತ್ತೆ, ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಅದನ್ನು ನಾವು ಅದೇ ಥರ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ನೋಡೋಣ ಬನ್ನಿ. ಮೊದಲಿಗೆ ದೇವ್ರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಕೊಂಡಾಗಿದೆ. ಇದಕ್ಕೆ ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ. ಈ ರವೆ ಇಡ್ಲಿಗೆ ನಾವು ಎಣ್ಣೆನಲ್ಲಾದರೂ ಮಾಡ್ಬೋದು, ತುಪ್ಪದಲ್ಲಾದರೂ ಮಾಡ್ಬೋದು, ಎರಡು ಮಿಕ್ಸ್ ಮಾಡ್ಕೊಂಡಾದರೂ ಮಾಡ್ಬೋದು. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಬಹಳ ಸಿಂಪಲ್ಲು ಮನೆಯಲ್ಲಿ ರವೆ ಇಡ್ಲಿ ಮಾಡ್ಕೊಳ್ಳೋದು. ನಾವು ಅಂಗಡಿಯಿಂದ ತೊಗೊಂಡು ಬಂದು ಪ್ರೀಮಿಕ್ಸ್ ಏನು ಮಾಡ್ತೀವಲ್ಲ ಅದೇ ಥರ ಬರುತ್ತೆ, ಅದಕ್ಕಿಂತ ಚೆನ್ನಾಗೇ ಬರುತ್ತೆ. ಇನ್ನೂ ಒಂದು ಸಲ ಟ್ರೈ ಮಾಡಿ ನೀವು ಇದೇ ಮೆಥಡಲ್ಲಿ. ನಾನು ಎಷ್ಟು ಅಳತೆ ಹೇಳ್ತೀನೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ ಫಸ್ಟು. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ನಾವು ಹಾಕಿರೋಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಹುರಿಯುವಾಗಲೇ ಗೊತ್ತಾಗುತ್ತೆ ಆ ಕಡಲೆಬೇಳೆ ಘಮ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಇದಕ್ಕೆ ನೋಡಿ ಒಂದು 2 ಇಂಚು ಶುಂಠಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ರವೆ ಇಡ್ಲಿ ಘಮ ಕೂಡ ಹೆಚ್ಚಾಗುತ್ತೆ ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾನು ಒಂದು 6 ಹಸಿಮೆಣಸಿನ್ಕಾಯಿನ ಅದನ್ನು ತುಂಬ ಸಣ್ಣದಾಗಿ ಹಚ್ಕೊಂಡು ಇಲ್ಲಿಗೆ ಹಾಕೋತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಇರಲಿ ಅಂತ 6 ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1 ಸೆಕೆಂಡು ಹೀಗೆ ಫ್ರೈ ಮಾಡಿಬಿಟ್ಟು ತುಂಡು ಮಾಡ್ಕೊಂಡಿರೋಂಥ ಗೋಡಂಬಿ ಒಂದು 10 ಗೋಡಂಬಿನ 4 ಭಾಗ ಮಾಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಘಾಟು ಸ್ವಲ್ಪ ಚೆನ್ನಾಗಿ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಇಲ್ಲ ಮಕ್ಕಳೆಲ್ಲ ತಿಂತಾರಲ್ವ, ಅವ್ರಿಗೆಲ್ಲ ಮೆಣಸಿನ್ಕಾಯಿ ದೊಡ್ಡದಾಗಿ ಹಚ್ಚಿರೋದು ಸಿಗಬಾರ್ದು ಅಂತ ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನೋಡಿ ಅದೆಲ್ಲ ಹುರಿದಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಉಪ್ಪಿಟ್ಟಿನ ರವೆ, ಲೋಕಲ್ ರವೆ ಅಂತ ಏನು ಹೇಳ್ತೀವಿ, ಅರ್ಧ kg ರವೆ ತೊಗೊಂಡಿದ್ದೀನಿ. ಈ ಅರ್ಧ kg ರವೆನ ನಾವು ಹುರ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಹುರ್ಕೋಬೇಕು. ಇದನ್ನು ತುಂಬ ಜಾಸ್ತಿ ಏನು ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಉಪ್ಪಿಟ್ಟಿನ ರವೆಗೆ ಹೇಗೆ ನಾವು ಕೆಂಪಾಗೋವರೆಗೂ ಹುರ್ಕೋತೀವಲ್ಲ ಆ ಥರ ಹುರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಇದನ್ನು ಸ್ವಲ್ಪ ಬೆಚ್ಚಗಾಗಬೇಕು. ನಾವು ಹಾಕುವಂಥ ಪದಾರ್ಥಗಳು ಮುಂದಕ್ಕೆ ಅದನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಬರಬೇಕು ಇದಕ್ಕೆ. ಹಾಗಾಗಿ ಒಂದು 8 ರಿಂದ 10 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು.
ಸ್ನೇಹಿತರೆ, ರವೆ ಹುರಿಯುವಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯೋದು ಒಳ್ಳೆಯದು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ರವೆ ಬೇಗ ಕಲರ್ ಚೇಂಜ್ ಆಗೋಗುತ್ತೆ, ಆದರೆ ಒಳಗಡೆ ಸರಿಯಾಗಿ ಅದು ರೋಸ್ಟ್ ಆಗಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು. ಇದಕ್ಕೆ ಹಾಕಿರೋ ಗೋಡಂಬಿ ಕೂಡ ಅಷ್ಟೇ, ನಾನೊಂದು ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ಶಕ್ತಿ ಅನುಸಾರ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಗೋಡಂಬಿ ಹಾಕಿದಷ್ಟು ರವೆ ಇಡ್ಲಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಒಂದು 10 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಇದಿವಾಗ ಒಲೆ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಒಂದು 10 ನಿಮಿಷದಲ್ಲಿ ಇದೆಲ್ಲ ತಣ್ಣಗಾಗೋಗುತ್ತೆ. ತಣ್ಣಗಾದಮೇಲೆ ಏನು ಹಾಕಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ನಾವು ಹುರ್ಕೊಂಡಂಥ ರವೆ ಮತ್ತು ಇನ್ನಿತರ ಪದಾರ್ಥಗಳನ್ನ ಒಂದು 10-15 ನಿಮಿಷ ಪೂರ್ತಿ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ನೋಡಿ, ಇದನ್ನು ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ ಹುರಿದಿರೋದು. ಈ ರವೆ ಹುರಿದಿರೋದು ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ರವೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾನು ಅರ್ಧ kg ರವೆ ತೊಗೊಂಡಿದ್ದೆ. ಸೊ ಅರ್ಧ kgಗೆ ಮೊಸರು ಎಷ್ಟು ಹಾಕಬೇಕು, ಇದರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಮೊಸರು ಎಷ್ಟು ಹಾಕಬೇಕು, ನೀರು ಎಷ್ಟು ಹಾಕಬೇಕು ಅಂತ. ನಾನು ಏನು ಹೇಳ್ತೀನಿ ಅದೇ ಪ್ರಮಾಣದಲ್ಲಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ನಾನು ಅರ್ಧ kg ರವೆ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ kg ರವೆಗೆ ಅರ್ಧ ಲೀಟರು ಮೊಸರು, ನಂದಿನಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಅರ್ಧ ಕಲಿಸ್ಕೊಳ್ಳಿ. ಅರ್ಧ ಕಲಿಸ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಸೇರಿಸ್ಕೊಳ್ಳೋಣ. ಜೊತೆಗೆ 1 ಚಮಚ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು, ಅದು ಕೂಡ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಪೂರ್ತಿ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆ ರವೆ ನಾವೇನು ಹುರಿದಿದ್ದೀವಿ ಆ ಮೊಸರಲ್ಲಿರೋವಂಥ ನೀರಿನ ಅಂಶನ ಚೆನ್ನಾಗಿ ಹೀರ್ಕೋಬೇಕದು. ಆವಾಗಲೇ ರವೆ ಇಡ್ಲಿ ತುಂಬ ಚೆನ್ನಾಗಿ ಬರೋದು. ನೋಡಿ, ಆಗಲೇ ಆಲ್ಮೋಸ್ಟ್ ಎಲ್ಲ ಹೀರ್ಕೊಂಬಿಟ್ಟಿದೆ. ಒಂದು 2 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ರವೆ ಮೊಸರನ್ನು ಪೂರ್ತಿ ಹೀರ್ಕೊಂಡಿರುತ್ತೆ. ಸ್ನೇಹಿತರೆ, ಒಂದು 2 ನಿಮಿಷದ ಕಾಲ ಮೊಸರು ಹಾಕಿ ರವೆ ಹೀರ್ಕೊಳ್ಳಿ ಅಂತ ಬಿಟ್ಟಿದ್ದೆ. ನೋಡಿ, ಫುಲ್ ಹೀರ್ಕೊಂಬಿಟ್ಟಿದೆ, ಫುಲ್ ಗಟ್ಟಿಯಾಗೋಗಿದೆ. ಇವಾಗ ಇದಕ್ಕೆ ನಾವು ನೀರು ಬೆರೆಸ್ಕೋಬೇಕು. ಎಷ್ಟು ಹಾಕಬೇಕು ನೀರು? ಸಾಮಾನ್ಯವಾಗಿ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾವು ಇಷ್ಟು ಮೊಸರು ಹಾಕ್ತೀವಿ, ಎಷ್ಟು ನೀರು ಹಾಕಬೇಕು. ತುಂಬ ನೀರು ಹಾಕ್ಬಿಟ್ರು ರವೆ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ, ತುಂಬ ಕಮ್ಮಿ ಹಾಕಿದ್ರೂ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಅಳತೆ ಕರೆಕ್ಟಾಗಿರಬೇಕು. ನಾವು ಈಗ ಮೊಸರು ಯಾವ ಅಳತೆಯಲ್ಲಿ ತೊಗೊಳ್ತೀವೋ ಅದರ ಅರ್ಧದಷ್ಟು ಮಾತ್ರ ನೀರು ಹಾಕಬೇಕು. ಈಗ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಅದಕ್ಕೆ 1/4 ಲೀಟ್ರು ನೀರು ಹಾಕ್ಕೋಬೇಕಾಗುತ್ತೆ. ಸೊ ಅದನ್ನು 2 ಪೋರ್ಷನಲ್ಲಿ ಹಾಕ್ಕೊಳ್ಳಿ, ಒಂದೇ ಸಲ ಪೂರ್ತಿ ಹಾಕಬೇಡಿ. ನೋಡಿ, ಇಲ್ಲಿ ಮೊಸರು ಇನ್ನೂ ಒಂಚೂರು ಇದೆ. ಸೊ ಇದಕ್ಕೆ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಸಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನೀರು ಎಲ್ಲನೂ ಮಿಕ್ಸ್ ಆದಮೇಲೆ ಇದಕ್ಕೆ ಇನ್ನೊಂದು 2 ಐಟಮ್ ಹಾಕೋದು ಬಾಕಿ ಇದೆ. ಏನದು? ಕೊತ್ತಂಬರಿ ಸೊಪ್ಪು. ನಾನು 1 ಹಿಡಿ ಪೂರ್ತಿ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟು ರವೆ ಇಡ್ಲಿ ಮಾಡೋದಕ್ಕೆ ಅಡುಗೆ ಸೋಡಾ ಬಳಸದೇ ಇದ್ದರೆ ರವೆ ಇಡ್ಲಿ ಆ ಥರ ಹೋಟೆಲ್ ಶೈಲಿಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ನಾನು ಅಡುಗೆ ಸೋಡಾ ಉಪಯೋಗಿಸ್ತಾ ಇದ್ದೇನೆ ಇಲ್ಲಿ. ಇದಕ್ಕೆ ಅಡುಗೆ ಸೋಡಾ ಹಾಕಿದ್ಮೇಲೆ ಒಂಚೂರು ನೀರು ಹಾಕ್ಕೊಳ್ಳಿ, ಅದು ಅವಾಗ ಎಲ್ಲ ಕಡೆ ಚೆನ್ನಾಗಿ ಬೆರೆಯುತ್ತೆ. ಸೊ ಮಿಕ್ಕಿದ್ದು ಏನು ಅಳತೆ ಇಟ್ಕೊಂಡಿದ್ದೆ ಪೂರ್ತಿ ನೀರು ಹಾಕ್ಕೊಂಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ರವೆ ಇಡ್ಲಿಗೆ ಕೆಲವರು ಸಬ್ಸಿಗೆ ಸೊಪ್ಪು, ಡಿಲ್ ಲೀವ್ಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ಬಳಸ್ತಾರೆ. ನಾನು ಇಲ್ಲಿ ಬಳಸ್ತಾ ಇಲ್ಲ, ಯಾಕಂದರೆ ಎಲ್ಲ ಹೋಟ್ಲಲ್ಲೂ ಅದನ್ನು ಬಳಸಲ್ಲ, ಕೆಲವು ಹೋಟ್ಲಲ್ಲಿ ಬಳಸ್ತಾರೆ, ನಾನು ನೋಡಿದ್ದೀನಿ. ಇಲ್ಲಿ ಬರೀ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ,
ಇದೆಲ್ಲ ಪೂರ್ತಿ ಕಲಸಾಗಿದೆ. ಇದು ಹೇಗಿರಬೇಕು ಕನ್ಸಿಸ್ಟೆನ್ಸಿ ಅಂದರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ಹಿಂಗೆ ಎತ್ಕೊಂಡು ಹಿಂಗೆ ಬಿಟ್ಟರೆ ನೋಡಿ ಬೀಳಬೇಕದು, ಅಷ್ಟಿದ್ರೆ ಸಾಕು. ಇಷ್ಟೇ ಅಳತೆ ಪ್ರಕಾರವಾಗಿ ನೀವು ಮೊಸರು ನೀರು ಹಾಕಿದ್ರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನಿಮಗೇನಾದರೂ ಜಾಸ್ತಿ ಮಾಡ್ಕೋಬೇಕು ಇನ್ನು ಅಂತಂದರೆ ನಾನು ಅರ್ಧ kg ತೊಗೊಂಡಿರೋ ಕಡೆ 1 kg ತೊಗೊಳ್ಳಿ. ಆವಾಗ 1 ಲೀಟರ್ ಮೊಸರು ಹಾಕಿ ಅರ್ಧ ಲೀಟರ್ ನೀರು ಹಾಕ್ಕೊಳ್ಳಿ. ಇಲ್ಲ ಕಮ್ಮಿ ಮಾಡಬೇಕು ಅಂತಂದರೆ 1/4 kg ರವೆ ತೊಗೊಳ್ಳಿ, 1/4 ಲೀಟರ್ ಮೊಸರು ಹಾಕಿ 125 ml ನೀರು ಹಾಕಿ. ಇದೇ ಸೀಕ್ರೆಟು ಪರ್ಫೆಕ್ಟ್ ರವೆ ಇಡ್ಲಿ ರೆಸಿಪಿಗೆ. ಸೊ ನೀವು ಎಷ್ಟು ತೊಗೋತಿರೋ ರವೆ ಅಷ್ಟೇ ಪ್ರಮಾಣದ ಮೊಸರು, ಅದರ ಅರ್ಧದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಮ್ಮ ರವೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ಬೇಯಿಸೋಣ ಬನ್ನಿ ಸ್ನೇಹಿತರೆ. ರವೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ. ಇಡ್ಲಿ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ನನ್ನ ಹತ್ರ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೌರಿ ಇಟ್ಕೊಂಡಿದ್ದೀನಿ ಅದಕ್ಕೆ. ಒಂದೊಂದು ಹೋಟೆಲಲ್ಲಿ ಒಂದೊಂದು ಥರ ಮಾಡ್ತಾರೆ ರವೆ ಇಡ್ಲಿ. ಕೆಲವರು ಗೋಡಂಬಿ ಇಡ್ತಾರೆ, ಕೆಲವರು ಕ್ಯಾರೆಟ್ದು ಒಂದು ಸ್ಲೈಸ್ ಇಡ್ತಾರೆ, ಇನ್ನು ಕೆಲವರು ಟೊಮೊಟೊ ಸ್ಲೈಸ್ ಇಡ್ತಾರೆ, ಇನ್ನು ಕೆಲವು ಹೋಟೆಲಲ್ಲಿ ಪ್ಲೇನ್ ಹಾಗೆ ಇರುತ್ತೆ. ನಾವು ಎಲ್ಲ ರೀತಿ ಟ್ರೈ ಮಾಡೋಣ, ಎಲ್ಲನೂ ಇಡೋಣ, ಹೇಗೆ ಬರುತ್ತೆ ನೋಡೋಣ. ನೋಡಿ, ಮೊದಲಿಗೆ ನಾನು ಗೋಡಂಬಿ ಪೀಸ್ ಇಡ್ತಾ ಇದ್ದೀನಿ. 2 ಪೀಸ್ ಗೋಡಂಬಿ. ಆಮೇಲೆ ಕ್ಯಾರೆಟ್ ಇಡೋಣ ಒಂದೆರಡು ಕಡೆ ಟೊಮೆಟೊ ಪೀಸ್ ಇಡೋಣ. ಹೇಗೆ ಬೇಕಾದರೂ ಆಗ್ಬೋದು. ಕೆಲವು ಹೋಟೆಲಲ್ಲಿ ಏನು ಮಾಡ್ತಾರೆ, ಕ್ಯಾರೆಟು ತುರಿ ಕೂಡ ಇಡ್ತಾರೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಾಕೋಣ. ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಕಟ್ ಮಾಡಿರೋಂಥದ್ದು, ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಹೋಟೆಲಲ್ಲಾದರೆ ಅವ್ರದ್ದು ದೊಡ್ಡದು ಪ್ಲೇಟ್ ಇರುತ್ತೆ, ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಕ್ಲೀನಾಗಿ ಮಾಡಿಬಿಡ್ತಾರೆ. ನಾವು ಮನೇಲೆಲ್ಲ ಅಷ್ಟು ದೊಡ್ಡದು ಏನಕ್ಕೆ ಇಟ್ಕೊಳ್ಳೋಣ ಹೇಳಿ ಅಲ್ವಾ? ಸೊ ಹಾಗಾಗಿ ನಮ್ಮ ಮನೇಲಿ ಹೇಗಾಗುತ್ತೋ ಹಾಗೆ ನಾವು ಮಾಡ್ಕೊಳ್ಳೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನೋಡಿ, ಈಗ ರವೆ ಇಡ್ಲಿ ಹಿಟ್ಟು ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ಎಲ್ಲದಕ್ಕೂ ಹಾಕೋಣ. ಎಲ್ಲದರದ್ದು ಟೇಸ್ಟ್ ಮಾಡೋಣ. ನೋಡಿ, ಎಲ್ಲ ಪ್ಲೇಟಲ್ಲೂ ಹಾಕಿದೆ. ಇದನ್ನು ಬೇಯೋದಕ್ಕೆ ಅಂತ ಇಟ್ಬಿಡೋಣ ಒಲೆ ಒಳಗಡೆ. ಇದೇ ರೀತಿ ಮಿಕ್ಕಿರೋ ಹಿಟ್ಟಿಗೂ ಕೂಡ ನಾವು ಒಂದೊಂದಕ್ಕೂ ಎಲ್ಲ ಫಿಲ್ ಮಾಡಿ ಹಾಕಿಟ್ಬಿಡೋಣ. ಸ್ನೇಹಿತರೆ, 3 ತಟ್ಟೆಗೂ ನಮ್ಮನೇಲಿ ಇರೋಂಥ ಇಡ್ಲಿ ಸ್ಟ್ಯಾಂಡಲ್ಲಿ 21 ಇಡ್ಲಿ 3 ಪ್ಲೇಟಲ್ಲಿ ಆಗುತ್ತೆ. ಸೊ 3 ಪ್ಲೇಟಿಗೂ ಹಾಕಿಟ್ಟಿದ್ದೀನಿ ನಾನು. ಸೊ 3 ಪ್ಲೇಟನ್ನು ಒಲೆ ಒಳಗಡೆ ಇಡೋಣ. ಈಗ 3 ಪ್ಲೇಟಲ್ಲೂ ತುಂಬಿಸಿ ಇಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಹೋಟೆಲ್ಗಳಲ್ಲಾದರೆ ಅವ್ರದ್ದು ತುಂಬ ಹೈ ಫ್ಲೇಮ್ ಇರುತ್ತೆ, ಒಂದು 10 ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ. ನಮ್ಮ ಮನೆಗಳೆಲ್ಲ ಅಷ್ಟೊಂದೆಲ್ಲ ಇರೋದಿಲ್ಲ. ಹಾಗಾಗಿ 15 ನಿಮಿಷದ ಕಾಲ ದೊಡ್ಡ ಉರಿನಲ್ಲಿ ಬೇಯಿಸ್ಕೊಂಬಿಡೋಣ. ತಟ್ಟೆ ಮುಚ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ರವೆ ಇಡ್ಲಿ ಅಂತ. ಸ್ನೇಹಿತರೆ, ಒಂದು 10-12 ನಿಮಿಷ ಬೆಂದಿದೆ. ಒಂದು ಸಲ ತೆಗೆದು ನೋಡೋಣ ಪೂರ್ತಿ ಬೆಂದಿದೆಯಾ ಇಲ್ವಾ, ಇನ್ನೂ ಬೇಯಬೇಕಾ ಅಂತ. ಸೊ ನೋಡೋಣ ಬನ್ನಿ. ಫಸ್ಟು ನಿಮಗೆ ತೋರಿಸ್ತೀನಿ, ನಾನು ಕೂಡ ನೋಡಲ್ಲ ಹೇಗೆ ಬಂದಿದೆ ನೋಡಿ. ನೋಡಿ ಎಷ್ಟು ಅದ್ಭುತವಾಗಿ ರವೆ ಇಡ್ಲಿ ಆಗಿದೆ. ಸೊ ಇದು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡಬೇಕು ಇದನ್ನು ಬೆಂದಿದೆಯಾ ಇಲ್ವಾ ಅನ್ನೋದು? ಒಂದು ಟೂತ್ ಪಿಕ್ ಏನಾದರೂ ತೊಗೊಳ್ಳಿ, ಇಲ್ಲ ಫೋರ್ಕ್ ಇರುತ್ತೆ ಮನೇಲಿ ಅದನ್ನು ತೊಗೊಳ್ಳಿ. ಏನೂ ಇಲ್ವಾ, ಒಂದು ಖಾಲಿ ಸ್ಪೂನ್ ತೊಗೊಳ್ಳಿ. ಹಿಂದಗಡೆಯಿಂದ ಒಂದು ಸಲ ಹಿಂಗೆ ಚುಚ್ಚಿ ನೋಡಿ ಎಲ್ಲ ಇಡ್ಲಿನೂ. ಮೇಲ್ಗಡೆದು ಬೆಂದಿದೆ ಅಂದರೆ ಕೆಳಗಡೆದು ಖಂಡಿತ ಬೆಂದಿರುತ್ತೆ. ಸೊ ಹಿಂಗೆ ಚುಚ್ಚಿ ನೋಡಿದಾಗ ಸ್ಪೂನಿಗೆ ಎಲ್ಲೂ ಮೆತ್ಕೋತಿಲ್ಲ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಒಲೆ ಆಫ್ ಮಾಡಿಬಿಡಿ. ನಾವೀಗ ಇಡ್ಲಿ ತೆಗಿಯೋಣ, ಹೇಗೆ ಬಂದಿದೆ ನೋಡೋಣ. ಸ್ನೇಹಿತರೆ ನೋಡಿ, ರವೆ ಇಡ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬೆಂದಿದೆ. ಒಂದು ಸಲ ಇದನ್ನು ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಒಳಗಡೆ ಕೂಡ ಮುರಿದು ನೋಡೋಣ ಒಳಗಡೆ ಎಲ್ಲ ಹೇಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಏನು ನಿಮ್ಗೆ ಗೊತ್ತಾಗುತ್ತೆ. ಈಗ
ನೋಡಿ ಇದು ಹೇಗೆ ಬಂದಿದೆ ರವೆ ಇಡ್ಲಿ. ತಿರುವಾಕಿದ್ರೆ ನೋಡಿ ಕ್ಯಾರೆಟ್ ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನು ಸಿಗುತ್ತೆ, ಟೊಮೆಟೊ, ಮಧ್ಯದರಲ್ಲಿ ಗೋಡಂಬಿ ಹಾಕಿತ್ತು. ಸೊ ಅದು ಕೂಡ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ ನೋಡಿ ಸದ್ಯಕ್ಕೆ 4 ತೆಗೆದಿದ್ದೀನಿ. ನೋಡ್ಬೋದು ಒಂದು ಗೋಡಂಬಿ ಹಾಕಿರೋಂಥ ರವೆ ಇಡ್ಲಿ ಇದೆ, ಒಂದು ಕ್ಯಾರೆಟ್ ಪೀಸ್ ಹಾಕಿರೋವಂಥದ್ದು, ಒಂದು ಟೊಮೆಟೊ ಪೀಸ್ ಹಾಕಿರೋವಂಥದ್ದು, ಜೊತೆಗೆ ಕ್ಯಾರೆಟ್ ತುರಿ ಹಾಕಿರೋವಂಥದ್ದು, 4 ರವೆ ಇಡ್ಲಿ ಕೂಡ ಇದೆ ಇಲ್ಲಿ. ಇದನ್ನು ಮುರಿದು ನೋಡೋಣ ಒಂದು ಸಲ ಹೇಗೆ ಬಂದಿದೆ ಒಳಗಡೆ ಅಂತ. ಗೋಡಂಬಿ ಹಾಕಿರೋದೇ ತಗೊಳ್ಳೋಣ. ನೋಡಿ ನಿಮ್ಮ ಎದುರಿಗೆ ಮುರಿತಾ ಇದ್ದೀನಿ. ಆಹಾ, ಸೂಪರಾಗಿ ಬಂದಿದೆ ನೋಡಿ. ಒಳ್ಳೆ ಗೂಡು ಹೆಂಗೆ ಕಟ್ಟಿದೆ. ಸ್ನೇಹಿತರೆ, ನಿಮ್ಮ ಮುಂದೆನೇ ಅಷ್ಟು ರವೆ ಇಡ್ಲಿಗಳನ್ನ ತೆಗೆದು ಇಟ್ಟಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ರವೆ ಇಡ್ಲಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಮಾಡೋಕ್ಕಾಗಲ್ಲ, ಟೈಮೇ ಇಲ್ಲ, ನಮಗೆ ಹುರ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂದರೆ ಇದೇ ರೀತಿ ಈಗ ನಾವೇನು ಪ್ರೀಮಿಕ್ಸ್ ನಾವು ಹುರಿದು ಏನು ಇಟ್ಟಿದ್ವಲ್ಲ ರವೆ, ಅದನ್ನು ನಾವು ಕೂಡ ಸೇಲ್ ಮಾಡ್ತೀವಿ. ಕೆಳಗಡೆ ಬರ್ತಾ ಇರೋವಂಥ ನಂಬರ್ಗೆ ನೀವು ಫೋನ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ತಲುಪಿಸ್ತೀವಿ. ಈಗ ಇದನ್ನು ಒಂದು ಸಲ ರುಚಿ ನೋಡೋಣ ಬನ್ನಿ ಹೇಗಿದೆ ಅಂತ. ಸ್ನೇಹಿತರೆ, ನೋಡಿದ್ರಲ್ಲ ರವೆ ಇಡ್ಲಿ ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಅದೇ ಥರ ಬರುತ್ತೆ ರಿಸಲ್ಟ್ ಕೂಡ. ಈಗ ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬಿಡೋಣ. ನೋಡಿ ರವೆ ಇಡ್ಲಿಗೆ ರೆಡ್ ಕಲರು ವೆಜ್ ಕುರ್ಮಾ ಈ ಹೋಟೆಲೆಲ್ಲ ಕೊಡ್ತಾರಲ್ವ, ಈಗ ಸೆಟ್ಟು ದೋಸೆಗೆ, ರವೆ ಇಡ್ಲಿಗೆ ಎಲ್ಲದಕ್ಕೂ ಈ ಥರ ಕೂರ್ಮಾ ಇದ್ಬಿಟ್ರೆ, ಮತ್ತು ಜೊತೆಗೆ ಒಂದು ಕಾಯಿ ಚಟ್ನಿ. ರವೆ ಇಡ್ಲಿ ಮನೆಯಲ್ಲಿ ತಿಂತಾಯಿದ್ರೆ ಹೋಗ್ತಾ ಇರುತ್ತೆ, ಕೌಂಟ್ ಮಾಡೋದೇ ಬೇಕಾಗಿಲ್ಲ. ಸೊ ಈ ರೆಡ್ ಕುರ್ಮಾ ಹೇಗೆ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ರವೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಘೀ ರೈಸು ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ಈವನ್ ರೋಟಿ, ಕುಲ್ಚಾ ಅವಕ್ಕೂ ಕೂಡ ನೆಂಚ್ಕೊಂಡು ತಿನ್ಬೋದು. ಈಗ ಫಸ್ಟು ರವೆ ಇಡ್ಲಿ ಹೇಗೆ ಬಂದಿದೆ ನೋಡೋಣ ಬನ್ನಿ. ನೋಡಿ ಟೆಕ್ಸ್ಚರ್ ನೋಡ್ಬೋದು ನೀವು, ಎಷ್ಟು ಗೂಡಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಸೊ ಇದನ್ನು ಹಾಗೆ ಒಂದು ಸಲ ತಿಂದು ನೋಡೋಣ. ಹಾಕಿರೋ ಉಪ್ಪು ಕರೆಕ್ಟಾಗಿದೆ. ಮಧ್ಯದಲ್ಲಿ ನಿಮಗೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಪೀಸ್ ಶುಂಠಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ಫ್ಲೇವರು. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನಿಮಗೆ ಏನಾದರೂ ಒಳ್ಳೆ ಯುನೀಕ್ ಆಗಿರೋ ಅಥವಾ ಟ್ರೆಡಿಷ್ನಲ್ ಆಗಿರೋಂಥ ರೆಸಿಪೀಸ್ ಗೊತ್ತಿದ್ದರೆ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ವಾಟ್ಸಪ್ ಮಾಡಿ. ನೀವು ಕೂಡ ನಮ್ಮ ಚಾನಲಲ್ಲಿ ಬಂದು ನಿಮ್ಮ ರೆಸಿಪಿಯನ್ನು ತೋರಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.